ನಿಮ್ಗೆ ಗುರ್ತೈತಲ್ರಿ, ನೀವು ನೋಡ್ರಲ್ಲ ಒಂದು 2-3 ಪೋಕ್ಸೋ ಪ್ರಕರಣ ಆಗ್ಯಾವ, ಅವ್ರೊಳಗೆ ಒಬ್ಬರ ಅದಾರ. ಈಗ ಅವರೇ ಅಧ್ಯಕ್ಷರಾಗಿ ಮುಂದುವರಿತಾ ಇದಾರಲ್ಲ ಸರ್, ಅವರೇ ಅಧ್ಯಕ್ಷರಾಗಿ ಮುಂದುವರಿತಾ ಇದಾರೆ. ಇನ್ನ ನೋಡಿ ಈಗ ಬತ್ತ ಕಾಲದು, ಈಗೇನು ನಮ್ಮ ಇವ್ರು ಕೇಳ್ತಾರಲ್ಲ, ಈಗ ಗುರ್ತಾಗ್ಲಕ್ಕತ್ತೈತೆ ಹೈಕಮಾಂಡಿಗೆ. ನೋಡ್ರಿ, ಮೊನ್ನೆ RCB ಚರ್ಚೆ ಆಯ್ತು ವಿಧಾನಸಭೆ. ನೀವೆಲ್ಲ ಮಾಧ್ಯಮದವ್ರ ನೀವೆಲ್ಲ ನೋಡಿರ್ಬೋದು. RCB ಚರ್ಚೆ ಆ ಕಾಲದಲ್ಲಿ ಒಟ್ಟೆ ಪೂಜ್ಯ ತಂದೆಯವ್ರ ಮಗ ಒಳಗೆ ವಿಧಾನಸಭೆದಾಗ ಕುಂಡಿರಲಿಲ್ಲ. ಯಾಕೆ ಕುಂಡಿರಲಿಲ್ಲ? ಇಂಥ ಒಂದು ದೊಡ್ಡ ಘಟನೆ, ಸುಮಾರು 12 ಜನರ ಪ್ರಾಣ ಹೋದಂಥ ಸಂದರ್ಭದಲ್ಲಿ ಮಾತಾಡಬೇಕಾಗಿತ್ತು. ಸರ್ಕಾರವನ್ನು ತರಾಟೆ ತಗೋಬೇಕಾಗಿತ್ತು. ಅಶೋಕ್ ಮಾತಾಡಿದ್ರು. ಅವ್ರು ಯಾವುದೋ ಕರಿ ಬಸವ, ಬಿಳಿ ಬಸವ, ಏನೇನೋ ಸಂಬಂಧ ಇಲ್ಲ, ಸೂತ್ರ ಇಲ್ಲಾರ್ದು ಎಲ್ಲ ಸುತ್ತಿ ಬೆಳೆಸಿ ಇದೆಲ್ಲ ತಪ್ಪು ಅಧಿಕಾರಿಗಳದು. CM ತಪ್ಪಿಲ್ಲ, DCM ಅಂತರೂ ಅಶೋಕ್ ಮಾತಾಡುವಂಥ ಧೈರ್ಯನೂ ಇಲ್ಲ. ಮೂರನೇದು ನನಗೆ ಗೊತ್ತಿಲ್ಲ, ನಾನು ನೋಡಿ ಕ್ರಮವನ್ನು ಕೈಗೊತ್ತೀನಿ ಅನ್ನೋಂಥ ಪುಣ್ಯಾತ್ಮ ಗೃಹ ಮಂತ್ರಿ ಬಗ್ಗೆ ಟಾರ್ಗೆಟೇ ಮಾಡಲಿಲ್ಲ. ಅಂದಾಗಿ ಇದು ಅಡ್ಜಸ್ಟ್ಮೆಂಟ್ ಅಂತ ಅನ್ನಿಸ್ತಾ ಇದೆ ಕರ್ನಾಟಕದಲ್ಲಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಎಲ್ಲಿ ಹೋದರೂ ಇನ್ನು ಮೇಲೆ ಜನ ನಿಮ್ಮನ್ನ ಒಪ್ತಾ ಇಲ್ಲ. ನೀವು ಮಾತಾಡುವಾಗ ಯತ್ನಾಳ್ ಅಂತ ಕೂಗ್ತಾ ಇದ್ದಾರೆ. ಇದು ಏನು ಯುವಕರು ಇವತ್ತು ಸಂದೇಶ ಕೊಡ್ತಾ ಇದ್ದಾರೆ ಅಂದರೆ, ಈ ರಾಜ್ಯದಲ್ಲಿ ನೀವು ಹೊಂದಾಣಿಕೆಯಾಗಿ ಭ್ರಷ್ಟಾಚಾರ ಮಾಡಿ ಲೂಟಿ ಮಾಡಿ ಏನು ಮಾಡ್ಕೊಂಡು ಬಿಟ್ಟಿರಲ್ಲ ಎಲ್ಲರೂ. ನೇಪಾಳದ 2ನೇ ಪಾರ್ಟ್ ಕರ್ನಾಟಕದಾಗ ಆದರೂ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಜನ ಸಾಕಾಗಿ ಹೋಗಿದೆ. ಭ್ರಷ್ಟಾಚಾರ ಎಷ್ಟು ಮೀರ್ಬಿಟ್ಟಿದೆ ಅಂದರೆ, BJP ಸರ್ಕಾರ ಇದ್ದಾಗೂ ಭ್ರಷ್ಟಾಚಾರದ ಬೊಬ್ಬೆ ಆಗ್ತಿದ್ರು ಕಾಂಗ್ರೆಸ್ನವರು. ಈಗ ಇವರು ಅವ್ರು 40% ಎತ್ತಿದ್ರು, ಇವ್ರು 90% ಬಂದಾರೆ. ಆದರೆ ಎಲ್ಲಿಯೂ ಸಹ ನೇರವಾಗಿ ಅಟ್ಯಾಕು ವಿರೋಧ ಪಕ್ಷ ಕರ್ನಾಟಕದಲ್ಲಿ ಮಾಡ್ತಾ ಇಲ್ಲ. ಇದರಿಂದ ಜನ ಬೇಸತ್ತು ಬಿಟ್ಟಾರೆ. ಇವರೆಲ್ಲ ಹೊಂದಾಣಿಕೆ ಅದಾರೆ. ನೀವು ನೋಡ್ರಿ, BJP ಕರ್ನಾಟಕದ ಎಕ್ಸ್ದಾಗ ಹೋಗಿ ನೋಡ್ರಿ, ಅಲ್ಲೇನು ಅದ್ರ ತಳಗೆ ಎಲ್ಲನೂ ನನ್ನ ಮಕ್ಕಳೇ ಹೊಂದಾಣಿಕೆ, ನನ್ನ ಮಕ್ಕಳ ಲೋಫರ್, ನನ್ನ ಮಕ್ಕಳೇ ಎಲ್ಲ ಸರ್ವಜ್ಞ ವಚನ ಮತ್ತು ಬಸವಣ್ಣ ವಚನ ಪ್ರಕಾರನೇ ಬೈತಾರಲ್ಲ. ಸರ್, ಈಗ DKC ಅವರು RSS ಗೀತೆ ಹಾಡಿ ಗಮನ ಸೆಳೆದಿದ್ರು. ಪರಮೇಶ್ವರ್ ಅವರು ABVP ಅವರ ಕಾರ್ಯಕ್ರಮದಲ್ಲಿ ನಿನ್ನೆ ಕಿತ್ತೂರಲ್ಲಿ ಭಾಗವಹಿಸಿದ್ದಾರೆ ಸರ್. ಟೀಕೆ ಬರ್ತಾ ಇದೆ. ABVP ನವರ ಕಾರ್ಯಕ್ರಮ ಪರಮೇಶ್ವರ್ ಅವರು ಕಿತ್ತೂರಿನಲ್ಲಿ ಭಾಗವಹಿಸಿದ್ದಾರೆ, ಅದು ಟೀಕೆಗೆ ಗುರಿಯಾಗಿದೆ. ನೋಡ್ರಿ, ಅವರು ಒಟ್ಟೆ ಸಂಘ ಪರಿವಾರದ ಬಗ್ಗೆ ದ್ವೇಷ ಮಾಡ್ತಾರೆ. ಅವ್ರು ಹೇಳ್ತಾರೆ ನಾನು ಸಂಘಕ್ಕೆ ಹೋಗಿದ್ದೆ ಅಂತ DK ಶಿವಕುಮಾರ್ ಹೇಳ್ತಾರೆ. ಪರಮೇಶ್ವರ್ ಅವ್ರದ್ದೇನು ತಪ್ಪಿಲ್ಲ. ABVPಗೆ ಹೋಗಿದ್ದೆ, ನಾವೊಂದು ವಿದ್ಯಾರ್ಥಿ ಸಂಘಟನೆ ಐತಿ. ಆ ಸಂಘಟನೆ ಸಲ ಹೋಗಿದ್ದಕ್ಕೆ ಟೀಕೆ ಮಾಡ್ತಾರಂದ್ರೆ, ಹಂಗಾದ್ರೇನು ದೇಶ ವಿರೋಧಿ ಏನು ಸಂಘಟನೆಗಳು ಅದರಲ್ಲಿ ಅಟ್ಟೆ ಇವ್ರು ಭಾಗಿಯಾಗಬೇಕಾ? ಇದು ಕಾಂಗ್ರೆಸ್ ಹೇಳಬೇಕಿದು. ಯಾಕಂದರೆ ಒಂದು ಸಂಘಟನೆಗಳನ್ನು ಟಾರ್ಗೆಟ್ ಮಾಡಿ ಇದು BJP ಅಂದರೆ ಹಿಂದುತ್ವ ಯಾರು ಹೇಳ್ತಾರೆ ಅವ್ರು ಯಾರೂ ಬೇಡ ಅನ್ನಂಗಾಯ್ತು. ಹಾಗಾದ್ರೆ ಚಲುವರಾಯ ಸ್ವಾಮಿಯವರು ನೀನು ಹೇಳ್ಯಾರಲ್ಲ, ಮುಸ್ಲಿಮ್ರೇ ತಪ್ಪತ್ತೇಳಿ. ಹಾಗಾದ್ರೆ ಚಲುವರಾಯ ಸ್ವಾಮಿಯವ್ರ ಮೇಲೂ ಕ್ರಮ ತಗೋತಾ ತಾಕತ್ತು, ದಮ್ಮು, ಹಿಮ್ಮತ್ತು ನಮ್ಮ ಸಿದ್ದರಾಮಯ್ಯನವರಿಗೆ, ರಾಹುಲ್ ಗಾಂಧಿಗೆ ಮತ್ತು ಉಪಮುಖ್ಯಮಂತ್ರಿಗೆ ಇದೆಯಾ? ಅದನ್ನ ಕೇಳಕ್ಕೆ ಕರೆಕ್ಟ್ ಹೇಳ್ಯಾರ ಅವರು ಚಲುವರಾಯ ಸ್ವಾಮಿಯವರು. ಅಂದ್ರೆ ಅವ್ರನ್ನ ಹಿಂದುತ್ವದ ಪಟ್ಟ ಕಟ್ತೀರ ಅವ್ರಿಗೆ? ಅವರೊಬ್ಬ ಕೋಮವಾದಿ ಹತ್ರ ಕಟ್ತೀರಾ? ನಿಮ್ಮ ತಾಕತ್ತಿದೆಯಾ? ಅಂದರೆ ಯಾರು ನಿಮ್ಮ ಜೋಡ ಉಳಿತಾರೆ? ಯಾರು ಉಳಿತಾರೆ? ಅಂದರೆ ಹಿಂದೂಗಳನ್ನು ಬೈಯುವುದು, ಹಿಂದೂ ಸನಾತನ ಧರ್ಮದ ದೇವಸ್ಥಾನಗಳನ್ನ ಅಪವಿತ್ರ ಮಾಡೋದು, ಇದು ಏನು ಕಾಂಗ್ರೆಸ್ಸಿನ ಸಂಸ್ಕೃತಿ ಇದೆ, ಇದು ನೇರವಾಗಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಯ ಒಂದು ಏನು ಅವ್ರ ನಿರ್ದೇಶನ ಇದೆ ಅದ್ರ ಪ್ರಕಾರ ಇವ್ರು ನಡೀತಾ ಇದ್ದಾರೆ. ನೀವು ಹಿಂಗೆ ಕಾಂಗ್ರೆಸ್ನವರು ಹಿಂದೂಗಳನ್ನು ವಿರೋಧ ಕಟ್ಕೊಂಡು ಇವತ್ತು ಹೋದರೆ ಮುಂದಿನ ಸಲ ನಿಮಗೆ 1000 ರಟ್ಟೆ ಓಟ್ ಹಾಕ್ತಾರೆ. ಮತ್ತೆ ಯಾರು ಕರ್ನಾಟಕದಲ್ಲಿ ಯಾವ ಜನಾಂಗದವರು ಕಾಂಗ್ರೆಸ್ ಓಟ್ ಹಾಕೋದು?